ಇವತ್ತು ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಒಂದು ವಿಶೇಷ ಆಯುಧದ ಬಗ್ಗೆ ತಿಳಿಯೋಣ. ಅದುವೇ K4 ಬ್ಯಾಲಿಸ್ಟಿಕ್ ಮಿಸೈಲ್. ನೀರಿನ ಅಡಿಯಿಂದ ಶತ್ರುಗಳ ಮೇಲೆ ದಾಳಿ ಮಾಡಬಲ್ಲ ಈ ಮಿಸೈಲ್ ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ ಪೂರ್ಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯಾಕೆ ಈ ಮಿಸೈಲ್ ಚೀನಾ ಮತ್ತು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ? ಇದರ ವಿಶೇಷತೆಗಳೇನು? ನೋಡೋಣ ಬನ್ನಿ. K4 ಎಂಬುದು DRDO ಅಭಿವೃದ್ಧಿಪಡಿಸಿದ ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ SLBM. ಅಂದರೆ ಇದನ್ನು ಜಲಂತರ್ಗಾಮಿ ಸಬ್ಮರಿನ್ ಹಡಗಿನಿಂದ ಉಡಾವಣೆ ಮಾಡಲಾಗುತ್ತದೆ. ಹೆಸರು: ಇದರ K ಅಕ್ಷರವು ಭಾರತದ ಮಾಜಿ ರಾಷ್ಟ್ರಪತಿ, ಕ್ಷಿಪಣಿ ವಿಜ್ಞಾನಿ ಡಾ. APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ಸೂಚಿಸುತ್ತದೆ. ಮಾಹಿತಿಯ ಪ್ರದರ್ಶನ. ಮಾಹಿತಿ: ವ್ಯಾಪ್ತಿ: ರೇಂಜ್ ಸುಮಾರು 3500 ಕಿಲೋಮೀಟರ್. ಇದು ದಕ್ಷಿಣ ಏಷ್ಯಾದ ಬಹುತೇಕ ಗುರಿಗಳನ್ನು ತಲುಪಬಲ್ಲದು. ಉದ್ದ ಮತ್ತು ತೂಕ: 12 ಮೀಟರ್ ಉದ್ದ ಮತ್ತು 17 ಟನ್ ತೂಕ. ಸಿಡಿತಲೆ: ವಾರ್ಹೆಡ್: 2 ಟನ್ವರೆಗಿನ ಅಣ್ವಸ್ತ್ರಗಳನ್ನು ಹೊರಬಲ್ಲ ಸಾಮರ್ಥ್ಯ. ಇಂಧನ: ಇದು ಘನ ಇಂಧನ ಸಾಲಿಡ್ ಫ್ಯೂಯಲ್ ಬಳಸುತ್ತದೆ. ಇದರಿಂದ ಇದನ್ನು ಬಹಳ ಬೇಗನೆ ಉಡಾವಣೆ ಮಾಡಬಹುದು. ನಕ್ಷತ್ರ ಚಿಹ್ನೆ ಗೌಪ್ಯತೆ: ನೆಲದ ಮೇಲಿನ ಮಿಸೈಲ್ ಲಾಂಚರ್ಗಳನ್ನು ಸ್ಯಾಟಲೈಟ್ ಮೂಲಕ ಪತ್ತೆ ಮಾಡಬಹುದು. ಆದರೆ ಸಮುದ್ರದ ಆಳದಲ್ಲಿರುವ ಸಬ್ಮರೀನ್ ಪತ್ತೆ ಮಾಡುವುದು ಅಸಾಧ್ಯ. ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯ: ಒಂದು ವೇಳೆ ಶತ್ರುದೇಶ ಭಾರತದ ಮೇಲೆ ಅಣುಬಾಂಬ್ ದಾಳಿ ಮಾಡಿದರೂ ಸಮುದ್ರದೊಳಗಿರುವ ನಮ್ಮ ಈ ಮಿಸೈಲ್ಗಳು ತಿರುಗಿ ಬಿದ್ದು ಶತ್ರುಗಳನ್ನು ನಾಶ ಮಾಡುತ್ತವೆ. ಇದನ್ನೇ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಎನ್ನುತ್ತಾರೆ. ನಿಖರತೆ: ಇದು ಅತ್ಯಾಧುನಿಕ ನ್ಯಾವಿಗೇಷನ್ ಸಿಸ್ಟಮ್ ಹೊಂದಿದೆ, ಹಾಗಾಗಿ ಗುರಿಯನ್ನು ತಪ್ಪುವ ಮಾತೇ ಇಲ್ಲ. ನಕ್ಷೆ. ವಿವರಣೆ: ಪಾಕಿಸ್ತಾನ ಮತ್ತು ಚೀನಾದ ಗಡಿಭಾಗಗಳಿಂದ ದೂರವಿದ್ದುಕೊಂಡೇ, ಅಂದರೆ ಬಂಗಾಳ ಕೊಲ್ಲಿ ಅಥವಾ ಹಿಂದೂ ಮಹಾಸಾಗರದಲ್ಲಿ ಅಡಗಿಕೊಂಡೇ ನಾವು ದಾಳಿ ಮಾಡಬಹುದು. ಇದು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಒಂದು ಭದ್ರವಾದ ಕವಚ ನೀಡಿದೆ. ಪ್ರಸ್ತುತ ಇದನ್ನು INS ಅರಿಹಂತ್ ಮತ್ತು INS ಅರಿಘಾತ್ ಸಬ್ಮರೀನ್ಗಳಲ್ಲಿ ಅಳವಡಿಸಲಾಗುತ್ತಿದೆ. ಸ್ನೇಹಿತರೆ, K4 ಮಿಸೈಲ್ ಭಾರತವನ್ನು ವಿಶ್ವದ ಪ್ರಬಲ ರಾಷ್ಟ್ರಗಳ ಪಟ್ಟಿಗೆ ಸೇರಿಸಿದೆ. ಅಮೆರಿಕ, ರಷ್ಯಾ ಮತ್ತು ಚೀನಾದಂತಹ ದೇಶಗಳ ಬಳಿ ಮಾತ್ರ ಇಂತಹ ತಂತ್ರಜ್ಞಾನವಿತ್ತು. ಈಗ ಭಾರತವೂ ಅದರಲ್ಲಿ ಒಂದಾಗಿದೆ. ನಮ್ಮ ವಿಜ್ಞಾನಿಗಳ ಈ ಸಾಧನೆಯ ಬಗ್ಗೆ ನಿಮಗೆ ಏನೆನ್ನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಕೊನೆಯ ಮಾತು: ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜೈ ಹಿಂದ್.